ಅದು ಏನು ಟಾರ್ ರೋಡ್ ಅಲ್ಲ, ನಮ್ದು ಹೈವೇ ರೋಡ್. ಹಳ್ಳ ದಿನ್ನೆ, ಒಂದು ಅಪ್ ಎಕ್ಕಬೇಕು, ಒಂದು ಅಪ್ ಇಳಿಬೇಕು, ಗೆನ್ಮಿಗಳ ಮೇಲೆ ಸರ್ಕಸ್ ಮಾಡಬೇಕು, ಸ್ವಲ್ಪ ಯಾಮಾರಿದ್ರೆ ದಬ್ಬಾಕೋಣ ಪ್ರೋಗ್ರಾಮ್ ಇರ್ತದೆ. ಪ್ರೇಮಕ, ನಮ್ಮ ಸಬ್ಸ್ಕ್ರೈಬರ್ಸ್ ಹೇಳಿರೋದು ತುಂಬ ಹತ್ರದಿಂದ ವಿಡಿಯೋ ಮಾಡ್ಬೇಕಂತ, ಹೆಂಗೆ ಕಾಯಿ ಕೀಳ್ತೀರಾ, ಹೇಗೆ ಆ ಸಿದ್ಗಲ್ಲಿ ಹೆಂಗೆ ಕಾಯಿ ಬಿಡಿಸ್ತೀರಾ ಅಂತ. ಹಾಗಾಗಿ ವಿಡಿಯೋ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಕಾಣಿಸ್ತೆ ಮೊಬೈಲಾಗ, ವೈಟ್ ಆಗಿದೆಯಾ? ಹಾಂ ಯಾಕ ನೋಡೋ, ಈ ಥರ ಜೋಡ್ಸಕ್ಕೆ ಬರ್ತೈತ ನಮ್ಮ ಕೈಯಾಗೆಲ್ಲ, ಈ ಥರ ಎಲ್ಲ ಜೋಡ್ಸಕ್ಕೆ ಬರ್ತೈತ ನಮ್ಕ. ಮಾ ಆಯ್ತು ಒಂದು ಬೇಷನ, ಯಾಕೋ ಗೊತ್ತಿಲ್ಲ, ಮೂಗಲ್ ಬೇರೆ ತುಪ್ಪ ಸುರಿತಾ ಐತೆ. ಹಲೋ ಹೈ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್, ನಮಸ್ಕಾರ. ನಾನು ನಿಮ್ಮ ಆರ್.ಜೆ. ವೆಂಕಟೇಶ್ ಮಾತಾಡ್ತಾ ಇದ್ದೀನಿ. ವೆಂಕಿ ಹಿಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈಗ ಸಮಯ ಬಂದು 8:45 ಆಗಿದೆ ಕಣ್ರಿ. ಈಗ ವ್ಲಾಗ್ನ ಶುರು ಮಾಡಿದೆ. ಏನಂದ್ರೆ ತೋಟಕ್ಕೆಲ್ಲ 6 ಗಂಟೆಗೆಲ್ಲ ಬಂದ್ರಿ, ಆದರೆ ಕಾರಣಾಂತರಗಳಿಂದ ವ್ಲಾಗ್ನ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಈಗ ಸಮಯ ಬಂತು, ಅದಕ್ಕೆ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಇವತ್ತು ಏನು ಕೆಲಸ ಮಾಡ್ತಾ ಇದ್ದೀನಿ ಅಂದರೆ, ನನ್ನ ಕೈ ನೋಡಿದಾಗ ಆಲ್ಮೋಸ್ಟ್ ಗೊತ್ತಾಗಿರ್ಬೋದು ನೋಡಿ, ಸಕ್ನೆ ಆಲ್ಮೋಸ್ಟ್ ಗೊತ್ತಾಗಿರ್ಬೋದು ಏನಂದರೆ ಕಾಯಿ ಬಿಡಿಸ್ತಾ ಇದ್ದೀವಿ ಕಣ್ರಿ, ತೊಂಡೆಕಾಯಿ. ಬನ್ನಿ ಫ್ರೆಂಡ್ಸ್, ಇವತ್ತು ಬೆಳಗಿಂದ ಸಂಜೆವರೆಗೂ ಏನೆಲ್ಲ ಮಾಡೋದು ಬಾಗ್ತೀನಿ, ಪ್ರತಿಯೊಂದು ಕೂಡ ಸ್ಮಾಲಾಗಿ ವಿಡಿಯೋ ಮಾಡ್ತೀನಿ. ವಿಡಿಯೋನ ಎಲ್ಲ ಸ್ಕಿಪ್ ಮಾಡ್ತೀರಾ, ಕೊನೆವರೆಗೂ ನೋಡಿ. ಒಬ್ಬ ಹಳ್ಳಿ ಹುಡುಗನಿಗೆ ಸಪೋರ್ಟ್ ಮಾಡಿ. ಸಪೋರ್ಟ್ ಅಂದರೆ ಏನು, ನೀವು ಮಾಡೋ ಒಂದು ನೀವು ಲೈಕ್ ಮಾಡೋದ್ರಿಂದ ನಮಗೆ ಸಪೋರ್ಟ್ ಆದಂಗಿರುತ್ತೆ, ನಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಇನ್ನೊಂದು ಒಳ್ಳೊಳ್ಳೆ ವೀಡಿಯೋಸ್ ಮಾಡಬೇಕಂತ ನಮಗೂ ಕೂಡ ಅನಿಸುತ್ತೆ. ಓಕೆ ಬನ್ನಿ, ಇವತ್ತು ಡೈಲಿ ರೋಟೀನ್ನ ಹೇಗಿರುತ್ತೆ ನೋಡೋಣ. ಟೀ ಕೊಡ, ಒಬ್ಳೆ ಕುಡಿತಾ ಇದೆಯಾ ಕಳ್ಳಿ? ಈಗ ಸಮಯ ಬಂದು ಟೀ ಬ್ರೇಕ್ ಆಗಿದೆ, ಹಾಗಾಗಿ ಸ್ವಲ್ಪ ಟೀ ಕುಡಿದ್ಬಿಟ್ಟು ಮತ್ತೆ ಕೆಲಸ ಶುರು ಮಾಡೋಣ ಅಂದ್ಬಿಟ್ಟು. ಯಾಕೋ ಗೊತ್ತಿಲ್ಲ, ವೆದರು ಮೋಡ ಮುಚ್ಕೊಂಡಿದೆ, ಚಳಿ ಬೇರೆ ಆಗ್ತಾ ಐತೆ ಮತ್ತು ಯಾಕೋ ಗೊತ್ತಿಲ್ಲ, ಮೂಗಲ್ ಬೇರೆ ತುಪ್ಪ ಸುರಿತಾ ಐತೆ. ಈ ತುಪ್ಪ ಸುರಿದ್ರೆ ಕೆಲಸ ಮಾಡೋಕ್ಕಾಗಲ್ಲ ಕಣ್ರಿ. ಬನ್ನಿ ಫ್ರೆಂಡ್ಸ್, ಟೀ ಕುಡಿದ್ಬಿಟ್ಟು ಕೆಲಸನ ಶುರು ಮಾಡೋಣ. ಬೆಳಗಿಂದ ಬಂದು ಇಷ್ಟು ಕಾಯಿ ಬಿಡಿಸಿದ್ದೀವಿ ಕಣ್ರಿ. ಇದಕ್ಕೆ ಇನ್ನೂ ಒಂದು ಬೇಷನ್ ಬೇಕಾಗಿತ್ತು, ಹಾಗಾಗಿ ನಾವು ಅಲ್ಲಿ ಬಿಡಿಸ್ತಾವ್ರೆ. ಇನ್ನು ಟೈಮ್ ಇದೆ, ಸಮಯ ಬಂದು ಇವಾಗ 10:30. ಇನ್ನು ಆಲ್ಮೋಸ್ಟ್ ನಮಗೆ 1 ಗಂಟೆವರೆಗೂ ಟೈಮ್ ಇದೆ. ಇನ್ನು ಅಲ್ಲಿವರೆಗೂ ಬಿಡಿಸೋಣ. ಗಾಡಿ ಬೇರೆ ಎಲ್ಲ ಬಾಕ್ಸ್ಗಳು ಹಾಕೊಂಡು ಹೋಗ್ಬೇಕು, ಬೇಗ ರೆಡಿ ಮಾಡೋದು. ಹಾಗಾಗಿ ಮಾರ್ಕ್ ಹಾಕಿ ಈ 3 ಮೂಟೆ ಇವಾಗ ಕಳಿಸ್ಕೊಡ್ತೀನಿ. ಇನ್ನೊಂದು ಮೂಟೆ ನೋಡೋಣ, ಸೆಂಟಿಂಗ್ ಕೊಡೋಣ. ಇನ್ನು ಇದಕ್ಕೊಂದು ಬೇಷನ್ ಹಾಕಬೇಕು. ಗಾಡಿ ಬರೋಸಕ್ಕೆ ಕಿತ್ತಾಕ್ತಾರೆ ನಮ್ಮಮ್ಮ, ಕಿತ್ತಾಕ್ಬಿಟ್ಟು ಮಾರ್ಕೆಟ್ಗೆ ಕಳಿಸ್ಕೊಡ್ಬೇಕು. ಇನ್ನು ಇವೆಲ್ಲ ಆಲ್ರೆಡಿ ಆಗೋಯ್ತು, ಅದಕ್ಕೆ ಮಾರ್ಕ್ ಹಾಕಿಬಿಡ್ತಾ ಇದ್ದೀನಿ. ಮಾರ್ಕ್ ಹಾಕಿಬಿಟ್ಬಿಟ್ರೆ ನಮಗೆ ಸೇಫ್ಟಿ, ಯಾಕಂತೇಳಿದ್ರೆ ಯಾರು ಕೂಡ ಹೋಗೋಲ್ಲ ನಾವು ಮೂಟೆಯಿಂದ. ಈ ಥರ ಮಾರ್ಕ್ ಹಾಕ್ಬಿಟ್ರೆ ಸೀದಾ ಅಂಗಡಿಗೆ ಆರಾಮಾಗಿ ಹೋಗುತ್ತೆ. ಇದ್ಯಾಕೋ ಟಾಪ್ ಸರಿ ಇಲ್ಲ, ಹೊಸ ಮಾರ್ಕ್ ಪೆನ್ನು ನಾಯಿವಾಗ ಅಂಟ್ತಾನೇ ಇಲ್ಲ. ಮಾ ಆಯ್ತು ಒಂದು ಬೇಷನ. ಓಕೆ, ಒಂದು ಬೇಷನ್ ಬಿಡಿಸಿದ್ದಾಯ್ತಂತ ನಮ್ಮಮ್ಮ, ಅದನ್ನ ಎತ್ಕೊ ಬರ್ತಾವ್ರಿ. ಬೇಗ ಬಾ, ಇನ್ನು ಊಟ ಬೇರೆ ತಿಂದಿಲ್ಲ, ಹೊಟ್ಟೆ ಬೇರೆ ಶಾನೆ ಹಸಿತೈತೆ. ಪ್ರೇಮಕ್ನವ್ರೆ ಪರವಾಗಿಲ್ಲ, ಸ್ವಲ್ಪ ಕೆಲವು ಒಂದು ಬೇಷನ್ ಏನು ಕಾಯಿರೋ ಜಾಗದಾಗ ಕುತ್ಕೊಂಬಿಟ್ಟ ಹೇಳ್ತಾ ಗಾಡಿ ಬಂದು ಮೂಟೆನ ಹಾಕ್ಕೊಂಡು ಹೋಗ್ಬೇಕಂಡ್ರಿ. ಇವಾಗ ಅಲ್ಲಿ ಮೂಟೆಗಳಿಲ್ಲ, ಗಾಡಿಗೆ ಹಾಕಿದ್ದಾಯಿತು. ನಾ ಅದು ಮಾರ್ಕೆಟ್ ಕಡೆ ಹೋಗ್ತಾಯಿದ್ದೆ. 11 ಗಂಟೆ ಟೈಮ್ ಇವಾಗ. ಇನ್ನು ಊಟ ಕೂಡ ಮಾಡಿಲ್ಲ, ಇನ್ನು ಮನೆಗೆ ಬರಬೇಕು. ಊಟ ಎತ್ಕೊಂಡ್ಬಂದು ಊಟ ತಿನ್ಬಿಟ್ಟು ಮತ್ತೆ ಕಾಯಿ ಬಿಡಿಸ್ಬೇಕು ಕಣ್ರಿ. ಈ ಥರ ಇರ್ತೈತೆ ನಮ್ಮ ಕೆಲಸ ನೋಡಿ. ಬೆಳಗ್ಗೆ ಆದ ಒಂದು ಸ್ವಲ್ಪ ಕಾಫಿ, ಒಂದು ಬಿಸ್ಕೆಟ್ ತಿನ್ಕೊಂಡು ಬಂದಿದ್ದು, ಎಷ್ಟೊತ್ತವರೆಗೂ ಆಗೋಯ್ತು. ಆದರೆ ನಾನೊಬ್ಬನೇ ಅಲ್ಲ, ರೈತರಲ್ಲ ಅಷ್ಟೇ. ಕೆಲಸ ಇದ್ಬಿಟ್ರೆ ನಮಗೆ ಆಲ್ಮೋಸ್ಟ್ ಕೆಲಸದ ಮೇಲೆ ನೋಡ್ತಾ ಇರ್ತೀವಿ, ಸರಿಯಾಗಿ ಟೈಮ್ ಸರಿಯಾಗಿ ಊಟ ಅಂತ ರೈತರು. ನಾನೊಬ್ಬನೇ ಅಲ್ಲ, ಪ್ರತಿಯೊಬ್ಬರು ಕೂಡ ಅಷ್ಟೇ. ಯಾಕಂದರೆ ನೋಡಿ, ಇವಾಗ 11 ಗಂಟೆಗೆಲ್ಲ ಗಾಡಿ ಓಡ್ಬಂದ್ಬಿಡ್ತು. 10:30ಗೆಲ್ಲ ಬಂದಿದ್ದು ಆಲ್ಮೋಸ್ಟ್. ಅದು 10:30ಗೆಲ್ಲ ಓಡ್ಬಂದ್ಬಿಡ್ತು. ಟೈಮಿಂಗ್ಸ್ ಪಿಕಪ್ ಮಾಡಬೇಕು. ಇಲ್ಲಾಂದರೆ ಅವರು ರೋಡ್ ತಂದಾಕೋ 1 ಗಂಟೆ ಆಗಲಿ ಲೇಟ್ ಆಗಲಿ ಪರವಾಗಿಲ್ಲ, ರೋಡ್ಗೆ ತಂದಾಕೋ ಅಂತಾರೆ. ಒಂದೊಂದು ಮೂಟೆನೇ ರೋಡ್ಗೆ ಸಾಕ್ಸಕ್ಕೇ ನಮ್ಮದು ಮೊದಲೇ ಬಂದು ಹೈವೇ ರೋಡಲ್ಲ, ಸಾಕ್ಸಕ್ಕೇ 7 ಬಾಳು. ಹಾಗಾಗಿ ಇಷ್ಟೊತ್ತಾಗ್ಬಿಡ್ತೈತೆ ಕಣ್ರಿ. ಇವಾಗ ಹೋಗಿ ಮನೆಗೆ ಹೋಗಿ ಊಟ ಎತ್ಕೊಂಡು ಬರೋಣ ಬನ್ನಿ. ಗಾಡಿನಲ್ಲಿ ಮನೆಗೆ ಹೋಗಿ ಊಟ ಎತ್ಕೊಂಡು ಬಂದೆ. ಇವಾಗ ನಮ್ಮಮ್ಮ ಊಟ ಬಡಿಸ್ತಾವ್ರೆ. ಮಗು ಫಸ್ಟ್ ಊಟ ತಿನ್ನಮ್ಮ, ಪಾಪಾಯ ತಿನ್ನಿ ಅಂತೆ. ಏನಂದರೆ ನಮ್ಮ ತೋಟದಲ್ಲಿ ಪಪಾಯ ಬಿಟ್ಟಿತ್ತು, ಮನೆಗೆ ಆಲ್ಮೋಸ್ಟ್ ಎತ್ಕೊಂಡು ಹೋಗಿದ್ರಿ. ಇದು ನಿಂತು ಕಚ್ಚಿರೋದ
ಮನೆಗೆ ಆಲ್ಮೋಸ್ಟ್ ಎತ್ಕೊಂಡೋಗಿದ್ರೆ ಅವರು ತಿನ್ಬಿಟ್ಟು ನಮಗೂ ಕೂಡ ಎತ್ಕಳ್ಸವ್ರೆ. ಸಿಕ್ಕಾಪಟ್ಟೆ ಟೇಸ್ಟ್ ಆಗೈತೆ. ಆರಾಮಾಗಿ ಎಂಥ ದೊಡ್ಡ ಕಾಯಿ ಆದರೂ ಒಬ್ಬರೇ ಖಾಲಿ ಮಾಡ್ಬೋದು. ಸಿಕ್ಕಾಪಟ್ಟೆ ಸ್ವೀಟು ಸಕ್ಕರೆ ಇದ್ದಂಗೆ ಆಯ್ತಾ. ಇವತ್ತು ನಮ್ಮ ಮನೇಲಿ ಊಟ ಬಂದು ಪಲಾವು ಮತ್ತು ಮೊಸರು ಬಜ್ಜಿ ಕಣ್ರಿ. ಬನ್ನಿ ಫ್ರೆಂಡ್ಸ್, ಊಟ ಮಾಡೋಣ. ಊಟ ಮಾಡಿಬಿಟ್ಟು ಮತ್ತೆ ಅದೇ ಕೆಲಸ, ಕಾಯಿ ಕೀಳಬೇಕು. ಇವತ್ತು ಪಲಾವ್ ಜೊತೆಗೆ ಮೊಸರು ಬಜ್ಜಿನೂ ಇದೆ, ಅದ್ರ ಜೊತೆಗೆ ಪಪ್ಪಾಯ ಕೂಡ ನೆನೆಸ್ಕೊಂಡು ತಿಂತೀನಿ. ಹಾಗೆ ಓಣಿನಲ್ಲಿ ಬಂದು ಕಲ್ಲು ಜೋಡಿಸ್ತಾ ಇದ್ದಾರೆ. ಮುಂಚೆ ಎಲ್ಲ ಜೋಡಿಸಿದ್ರು, ಇದು ಜೋಡಿಸಿರ್ಲಿಲ್ಲ. ಇವಾಗ ಇದನ್ನು ಜೋಡಿಸ್ತಾ ಇದ್ದಾರೆ. ಇದನ್ನು ಜೋಡಿಸ್ತಿರೋದೆಲ್ಲ ಒಬ್ಬರೇ ಜೋಡಿಸ್ತಾ ಇರೋದು. ಆಲ್ಮೋಸ್ಟ್ ಆ ಕಡೆ ಎಲ್ಲ ಜೋಡಿಸ್ಬಿಟ್ಟವ್ರೆ. ಇನ್ನು ಇದನ್ನು ಜೋಡಿಸ್ಕೊಂಡು ಹೋಗ್ತಾವ್ರೆ. ಎಣ್ಣ ಒಬ್ಬರೇ ಜೋಡಿಸ್ತಾ ಇರೋದು. ಈ ಕಡೆಯನ್ನು ಸ್ಟಾರ್ಟ್ ಮಾಡೋರು ಇವಾಗ. ಪಾಪ ಯಾರು ಒಬ್ಬರೇ ಮಾಡ್ತಾವ್ರಿ. ಅಲ್ಲೋ ಕಟ್ಬೇಕಣ್ಣ. ವಿಡಿಯೋ ಮಾಡ್ತಾ ಇದ್ದೀನಿ, ಯೂಟ್ಯೂಬಲ್ಲಿ ಬರ್ತೀಯ ನೀನು? ಯೂಟ್ಯೂಬಲ್ಲೇ ನೋಡ್ತೀಯ? ಯೂಟ್ಯೂಬಾ? ಯೂಟ್ಯೂಬಲ್ಲಿ ಬರ್ತೀಯ? ಆಯ್ತಣ್ಣ ಊಟ? ಹಾಂ ಯಾಕ ನೋಡು, ಈ ಥರ ಜೋಡ್ಸಕ್ಕೆ ಬರ್ತೈತ ನಮ್ಮ ಕೈಯಾಗೆಲ್ಲ? ಈ ಥರ ಎಲ್ಲ ಜೋಡ್ಸಕ್ಕೆ ಬರ್ತೈತ ನಮ್ಕ? ಏನಂದರೆ ಈ ಥರ ಜೋಡಿಸ್ಕೊಂಡು ಹೋಗ್ತಾವ್ರೆ. ಮಳೆ ಬಂದರೆ ಆ ಕಡೆ ಈ ಕಡೆ ಮಣ್ಣು ಕೊಚ್ಕೊಂಡು ಹೋಗಲ್ಲ, ಹಂಗೆ ಇರುತ್ತೆ ಕಣ್ರಿ. ಓಕೆ ಬನ್ನಿ, ನಮ್ಮ ಕೆಲಸ ಮಾಡೋಣ. ಇನ್ನು ಕಾಯಿ ಬಿಡಿಸ್ಬೇಕು, ಸುಮ್ಮನೆ ಹಾಗೆ ಮಾಡೋಣ ಅನಿಸ್ತಾ ಮಾಡಿದ್ದೀನಿ. ಚಿಕ್ಕದೇ ಟಾಪು ನೀನು ಕೊಯ್ದಿರೋದು ಪಿಲ್ಲಿನ. ಓಕೆ ಫ್ರೆಂಡ್ಸ್, ಬೆಳಗಿಂದ ಬಿಡಿಸಿದ್ದು ಟೆಂಪೋ ಹಾಕೊಂಡೋಯ್ತು. ಈಗ ಸಮಯ ಬಂದು 1 ಗಂಟೆ ಆಗಿದೆ. 1 ಗಂಟೆ ಅಷ್ಟಕ್ಕೆ 1 ಮೂಟೆ ಇಬ್ಬರು ಸೇರಿ, ನಾನು ಮತ್ತು ನಮ್ಮಮ್ಮ ಇಬ್ಬರು ಸೇರಿ 1 ಮೂಟೆ ಕಾಯಿ ಬಿಡಿಸಿದ್ರಿ. ಇನ್ನು ಇದು ಹಾಕೊಂಡೋಗಿ ಸೆಂಟಿಂಗ್ ಕೊಟ್ಬಿಟ್ರೆ ಅವ್ರು ಪಡ್ಕವರು ಎಲ್ಲ ಲೋಡ್ ಮುಗಿಸ್ಕೊಂಡು ಲಾಸ್ಟ್ ಪಾಯಿಂಟ್ ಬರ್ತಾರೆ, ಹಾಕೊಂಡು ಹೋಗ್ತಾರೆ, ಮಾರ್ಕೆಟ್ ಕಡೆ ಹೊರಡುತ್ತೆ. ನಮ್ಮ ಕೆಲಸ ಇಲ್ಲಿಗೆ ಮುಗೀತು ಕಣ್ರಿ. ಈಗ ಸಮಯ ಬಂದು 4:15 ಆಗಿದೆ ಕಣ್ರಿ. ತೋಟಕ್ಕೆ ನೀರು ಕೂಡ ಬಿಟ್ಟಿದ್ದೀನಿ. ಇವತ್ತು ಮೇಲಿಂಟಾಕ್ಬಿಟ್ಟಿದ್ದೀನಿ. ನಿನ್ನೆ ಬಂದು ಕೆಳಗಿಂಟಾಕ್ಬಿಟ್ಟಿದ್ದೆ. ಇವತ್ತು ಬಂದು ಫಸ್ಟ್ನೇದಾಗಿ ಮೇಲಿಂಟಾಕು. ಇವತ್ತು ಇದಕ್ಕೆ ಬಿಡ್ತೀನಿ, ನಾಳೆ ಬಂದು ಸಂಕಟಾಕ್ಬಿಡ್ತೀನಿ, ನಾಳಿದ್ದು ಬಂದು ಕೆಳಗಿಂಟಾಕ್ಬಿಡ್ತೀನಿ. ಈ ಥರ ಒಂದು ಸರ್ದಿ ನಡೀತಾ ಇರ್ತೈತೆ. ತೋಟಕ್ಕೆಲ್ಲ ನೀರು ಬಿಟ್ಟಿದ್ದಾದ್ಮೇಲೆ ನೆಕ್ಸ್ಟ್ ನಾವು ಬಂದಿದ್ದು ತೊಂಡೆಕಾಯಿ ಬಿಡ್ಸಕ್ಕನ್ರಿ. ಏನಂದರೆ ನಮ್ಮ ಸಬ್ಸ್ಕ್ರೈಬರ್ಸ್ ಒಂದು ಕಮೆಂಟ್ ಮಾಡಿದ್ರು, ಅಣ್ಣ ನೀವೆಲ್ಲೋ ಕ್ಯಾಮ್ರಾ ಇಟ್ಬಿಟ್ಟು ಎಲ್ಲೋ ಹೋಗಿ ಬಿಡಿಸ್ತಾ ಇರ್ತೀರ, ನಮಗೆ ಕ್ಲಿಯರಾಗಿ ಕಾಣಿಸೋದಿಲ್ಲ, ಕ್ಲೀನಾಗಿ ಬಿಡಿಸೋದು ಒಂದಿನ ವೀಡಿಯೋ ಮಾಡಿ ಅಂತ ಹೇಳಿದರು. ಕ್ಯಾಮ್ರಾಮ್ಯಾನ್ ಯಾರೂ ಇಲ್ಲ ಕಣ್ರಪ್ಪ. ಹಾಗಾಗಿ ಏನಂತ ಹೇಳಿದ್ರೆ ಇವಾಗ ನಮ್ಮಮ್ಮ ಬಿಡಿಸೋದೆ ತುಂಬ ಹತ್ರದಿಂದ ವಿಡಿಯೋ ಮಾಡ್ತಾ ಇದ್ದೀನಿ. ಪ್ರೇಮಕ್ಕ, ನಮ್ಮ ಸಬ್ಸ್ಕ್ರೈಬರ್ಸ್ ಹೇಳಿರೋದು
ತುಂಬ ಹತ್ರದಿಂದ ವಿಡಿಯೋ ಮಾಡಬೇಕಂತ ಹೆಂಗೆ ಕಾಯಿ ಕೀಳ್ತೀರಾ, ಹೇಗೆ ಆ ಸಿದ್ಗಲ್ಲಿ ಹೆಂಗೆ ಕಾಯಿ ಬಿಡಿಸ್ತೀರಾ ಅಂತ. ಹಾಗಾಗಿ ವಿಡಿಯೋ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಕಾಣಿಸ್ತೆ ಮೊಬೈಲಾಗ ವೈಟಾಗಿದೆಯಾ? ಹಾಂ ಪ್ರೇಮಕ್ಕ ಪರವಾಗಿಲ್ಲ, ಬೆಳ್ಳಗಿದೆಯಲ್ಲ. ಏನೋ ಅಂದ್ಕೊಂಡಿದ್ದೆ, ಪರವಾಗಿಲ್ಲ ಕಲರ್ ಆಗಿದೆಯಾ ನೀನು. ಏನಂದರೆ ನಮ್ಮ ಅಮ್ಮನಿಗೆ ಸೇರೋಗುತ್ತೆ ಹೈಟು, ಚಪ್ರ ಸ್ವಲ್ಪ ಡೌನು, ಮತ್ತು ನಮ್ಮ ಅಮ್ಮನ ಹೈಟ್ಗೆ ಸೇರೋಗುತ್ತೆ. ಆದರೆ ನಮಗಂತೂ ಬಗ್ಗಿ ಸೊಂಟೆ ಎಲ್ಲ ಬಿದ್ದೋಗುತ್ತೆ ಕಣ್ರಿ. ಇಲ್ಲ ಕಾಲು ಅಗಲ ಮಾಡ್ಕೊಂಡು ನಿಂತ್ಕೋಬೇಕಾಗ್ತೈತೆ, ಇಲ್ಲಾಂದರೆ ಬಗ್ಬೇಕಾಗ್ತೈತೆ. ಈ ಥರ ನೋಡಿರಿ. ಇವಾಗ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ ನಿಮಗೆ ಬಿಡಿಸೋದು? ಏನಂದರೆ ನಮ್ಮ ಸಬ್ಸ್ಕ್ರೈಬರ್ಸು ಕೇಳೋದು ತಪ್ಪಿಲ್ಲ, ಅವ್ರಿಗೂ ಏನೋ ಒಂದು ನೋಡೋಕ್ಕೆ ಒಂದು ಕುತೂಹಲ. ಹಾಗಾಗಿ ತುಂಬ ಹತ್ರದಿಂದನೇ ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ. ಅಲ್ಲೇನಮ್ಮ? ಒಬ್ರೊಬ್ರಿಗೆ ಒಂದೊಂದು ನೋಡೋಕೆ ಆಸೆ ಇರ್ತೈತೆ ಪಾಪ. ಎಲ್ಲೋ ಇರ್ತಾರೆ ಸಿಟಿನಾಗ, ಅವ್ರಿಗೆ ಇಂಥವೆಲ್ಲ ನೋಡೋಕೆ ಸಿಗೋದಿಲ್ಲ. ಹಾಗಾಗಿ ನಮ್ಮನ್ನು ಕೇಳ್ತಾರೆ. ಮಾಮ ಅಲ್ಲೊಂದು ಬಿಟ್ಟಿದೆ ನೋಡಮ್ಮ, ದಪ್ಪಗೆ ನಿನ್ನಂಗೈತೆ ನೋಡಿ ಗುಂಡಾಗ. ಸಮಯ ಬಂದು ಸಂಜೆ 6:45 ಆಗ್ತಾ ಬಂದಿದೆ ಕಣ್ರಿ. ಇಷ್ಟೊತ್ತವರೆಗೂ ಕಾಯಿ ಬಿಡಿಸ್ಕೊಂಡಿದ್ರಿ. ಇವಾಗ ಇನ್ನೇನು ಕತ್ಲಾಗ್ತಾ ಬಂದಿದೆ. ನೋಡೋಕ್ಕೆ ಇಷ್ಟು ಮಾತ್ರ ಬೆಳಕಿರುತ್ತೆ ಆಲ್ಮೋಸ್ಟ್ ಇವಾಗ. ಆದರೆ ನಾವು ಮನೆಗೆ ಹೋಗೋ ಪಟ್ಟಿಗೆ ಕತ್ಲಾಗ್ಬಿಡ್ತೈತೆ. ಯಾಕಂತ ಹೇಳಿದ್ರೆ 1.25 ಕಿಲೋಮೀಟ್ರ್ ಜರ್ನಿ ಮಾಡಬೇಕು ಕಣ್ರಿ. ಅದು ಏನು ಟಾರ್ ರೋಡ್ ಅಲ್ಲ, ನಮ್ದು ಹೈವೇ ರೋಡ್. ಹಳ್ಳ ದಿನ್ನೆ ಒಂದು ಅಪ್ ಎಕ್ಕಬೇಕು, ಒಂದು ಅಪ್ ಇಳಿಬೇಕು, ಗೆನ್ಮಿಗಳ ಮೇಲೆ ಸರ್ಕಸ್ ಮಾಡಬೇಕು, ಸ್ವಲ್ಪ ಯಾಮಾರಿದ್ರೆ ದಬ್ಬಾಕೊಳ್ಳೋ ಪ್ರೋಗ್ರಾಮ್ ಇರ್ತದೆ. ಹಾಗಾಗಿ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಹಾಗಾಗಿ ಹೋಗೋ ಸಾಕನೆ ಸ್ವಲ್ಪ ಕತ್ಲಾಗ್ಬಿಡ್ತೈತೆ. ಓಕೆ ಫ್ರೆಂಡ್ಸ್, ನೋಡೋದ್ರಲ್ಲ ಇವತ್ತು ಬೆಳಗಿಂದ ಸಂಜೆವರೆಗೂ ಹೇಗೆಲ್ಲ ಇತ್ತು ನನ್ನ ರೋಟಿನ ಅಂತ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ, ಒಬ್ಬ ಹಳ್ಳಿ ಹುಡುಗನಿಗೆ, ಒಬ್ಬ ರೈತನಿಗೆ ಸಪೋರ್ಟ್ ಮಾಡಬೇಕಂತ ಏನಾದರೂ ನಮ್ಮ ಮೇಲೆ ನಿಮಗೆ ಸ್ವಲ್ಪ ಕನ್ನಿಕರ ಇದ್ದರೆ, ನೋಡ್ತಾ ಇರೋಲ್ಲ ಒಂದೇ ಒಂದು ಲೈಕ್ ಮಾಡಿ ಈ ವಿಡಿಯೋನ. ಇದೇ ರೀತಿಯಾಗಿ ವಿಡಿಯೋಗಳನ್ನ ನೀವು ಡೈಲಿ ಒಂದಿನ ಮಿಸ್ ಮಾಡ್ದಿರ ಡೈಲಿ ನೋಡಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬೆಲ್ ಐಕಾನ್ ಬರ್ತೈತೆ, ಆ ಬೆಲ್ನ ಹಿಂಗೊಡಿರಿ, ಆಲ್ ಅಂತ ಕೊಟ್ಬಿಡ್ರಿ. ಡೈಲಿ ನಿಮ್ಮ ಮೊಬೈಲ್ಗೆ ನಾವು ಬರ್ತಾ ಇರ್ತೀವಿ. ಮಧ್ಯಾಹ್ನ ನೋಡಿ, ಎಂಜಾಯ್ ಮಾಡಿ, ಸಪೋರ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ಇವತ್ತಿನ ಕತೆ ಬಂದಿಷ್ಟು. ಮತ್ತೆ ನಾಳೆ ನಿಮ್ಗೆ ನಾನು ಸಿಗ್ತೀನಿ.